ಹೇಗೆ ಎಂಜಾಯ್ ಮಾಡಿದ್ರಿ? ಒಬ್ಬ ಕ್ರಿಕೆಟರ್ RCB ಆಟಗಾರನ ಜೊತೆ ನಿಮ್ಮ ಹೆಸರು ತಳಕಾಕೊಂಡಿದೆ, ಟ್ರೋಲ್ ಆಗ್ತಿದೆ. ಒಂದ್ ಕಡೆ ಆಕ್ಟಿಂಗ್, ಒಂದೊಂದ್ ಕಡೆ ಕ್ರಿಕೆಟಿಂಗ್. ಸೊ ಹೌದು ಹೆಂಗ್ ಅನ್ನಿಸ್ತಿದೆ? ಬಿಕಾಸ್ ಯಾಕಂತಂದ್ರೆ ಅದನ್ನ ಅವರು ಸ್ಟೋರಿ ಹಾಕ್ತಾರೆ, ಆ ಹೌದು ಸ್ಟೋರಿನ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತೀರಾ. ಹೌದು ಸೊ ಹೌದು ಹೇಗೆ ಎಂಜಾಯ್ ಮಾಡಿದ್ರಿ ಆ ಒಂದು ಮೂಮೆಂಟ್ ನ? ಬಹಳ ಚೆನ್ನಾಗಿತ್ತು ಪಾಪ. ಅವ್ರೇನಾದ್ರೂ ಬೇಜಾರ್ ಮಾಡ್ಕೋಬಹುದೇನೋ ಅಂತ ಹ್ಮ್ ಅನ್ಕೊಂಡಿದ್ದೆ, ಯಾಕಂದ್ರೆ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಹ್ಮ್ ಆತರ ಇತ್ತು. ಹ್ಮ್ ಅವರಿಗೆ ಅದನ್ನ ಹ್ಮ್ ಹೋಲಿಸಿದಾಗ ಅವ್ರಿಗೇನೋ ಬೇಜಾರಾಗಬಹುದೇನೋ ಅಂತ ಹ್ಮ್ ಅನ್ಕೊಂಡೆ. ಬಟ್ ಕೃಣಾಲ್ ಪಾಂಡೆ ಅವರು ಕೂಡ ಬಹಳ ಖುಷಿಯಾಗಿ ಅದನ್ನ ಆಕ್ಸೆಪ್ಟ್ ಮಾಡಿದ್ರು. ಹ್ಮ್ ಯಾವುದೇ ರೀತಿ ಒಂಥರ ಬೇಜಾರ್ ಮಾಡ್ಕೊಳ್ಳಿಲ್ಲ. ಅದೊಂದು ಬಹಳ ಖುಷಿ ವಿಚಾರ. ಅಂಡ್ RCB ಅಲ್ಲಿ ಬಂದ್ರು ಅಂದಾಗ ನನಗೆ ಅದು ಇನ್ನೂ ಕೂಡ ಹ್ಮ್ ಬಹಳ ಸಂತೋಷ ತಂದು ಕೊಡ್ತು. ಓಕೆ, ನಮ್ಮ ಬೆಂಗಳೂರಿಗೆ ಆಡಕ್ ಹೋಗ್ತಿದ್ದಾರೆ ಅಂದಾಗ ಒಂದು ಖುಷಿ. ಸೊ ಅಲ್ಲಿಂದ ಅವರು ಮಾತಾಡ್ಕೊಂಡು ಅದೇ ಈ ತರ ಹ್ಮ್ ಸ್ಟೋರಿ ಶೇರ್ ಮಾಡೋದು ಇದ್ ಮಾಡ್ತಾ ಇದ್ರು. ಯಾವ್ದಾದ್ರು ಒಂದು ಜೋಕ್ ಈ ತರ ಹ್ಮ್ ಬಂದಾಗ ಅದನ್ನ ಶೇರ್ ಮಾಡ್ಕೊಂಡು ಅವರು ಕೂಡ ಮೆಸೇಜ್ ಮಾಡೋರು. ಸೊ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? ಅಂದ್ರೆ ಅಷ್ಟೊಂದು ಪರ್ಸನಲ್ ಆಗಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹ್ಮ್ ನಾವು ನೋಡ್ತಾ ಇರ್ತೀವಿ. ಹ್ಮ್ ಒಂದು ಮ್ಯಾಚ್ಗೆ ಹೋಗ್ಬೇಕು, ಯಾವ್ದಾದ್ರು ಒಂದು ಪ್ಲಾನ್ ಮಾಡ್ಕೊಂಡು RCB ಮ್ಯಾಚ್ ಪ್ಲಾನ್ ಮಾಡ್ಕೊಂಡು ಹೋಗಿ ಅವ್ರನ್ನ ಭೇಟಿ ಮಾಡ್ಬೇಕು ಅನ್ಕೋತಾರೆ. ಓಕೆ. ಅಲ್ಲಿ ಇಬ್ರು ಒಂದೇ ತರ ಡ್ರೆಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ಫ್ರೇಮ್ ಯಾರು ಯಾರು ಅಂತ ಗೊತ್ತಾಗೋದಿಲ್ಲ ಅವಾಗ. ಖಂಡಿತವಾಗ್ಲು ಬೇಬಿ ಪುಷ್ಪಾ ಸೀರೆ ಏನಿದೆ ಅದನ್ನ ಹಾ ಹಾಕೋಗ್ತೀನಿ, ರೆಡ್ ಅಂಡ್ ಬ್ಲಾಕ್ ಅಲ್ವಾ. ಸೊ ನಮ್ಮ RCB ಕಲರ್ ಕೂಡ ರೆಡ್ ಅಂಡ್ ಬ್ಲಾಕ್. ನೋಡಿದ ತಕ್ಷಣ ಅವರಿಗೆ ಐಡಿಯಾ ಸಿಗ್ಬಹುದು. ಓಕೆ. ಅಂಡ್ ಇನ್ನೊಂದು, ನಿಮ್ಮ IPL ಈಗ ನಡೀತಾ ಇದೆ. ಸೊ ನಿನ್ನೆ ಅಷ್ಟೇ ಒಂದು ಮ್ಯಾಚ್, ಆಕ್ಚುಲಿ ಫಸ್ಟ್ ಮ್ಯಾಚ್ ದೇವ್ರು ಬಿಡ್ಬೇಕಿತ್ತು ನಾವು, ಬಟ್ ಮೂರನೇ ಮ್ಯಾಚ್ ದೇವ್ರು ಬಿಟ್ಟಿದೀವಿ. ತೊಂದರೆ ಇಲ್ಲ, ಬಿಕಾಸ್ ಯಾಕಂತಂದ್ರೆ ಈಗ ಒಂದು ಮ್ಯಾಚ್ ಏನ್ ನಡೀತಿದೆಯಲ್ಲ, ತುಂಬಾ ಒಂಥರ ಪ್ರೀಶಿಯಸ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಹೌದು ಯಾಕಂತಂದ್ರೆ ಅಷ್ಟೊಂದು ಹೌದು ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ. ಹೌದು, ಅದ್ರಲ್ಲೂ ನಮ್ಮ RCB ಅಭಿಮಾನ ಯಾವ್ದಕ್ಕೂ ಕಡಿಮೆ ಇಲ್ಲ. ಕಡಿಮೆ ಇಲ್ಲ. ಸೋತ್ರು ನಗ್ತೀವಿ, ಗೆದ್ರು ಗೆದ್ರು ನಗ್ತೀವಿ, ನಗ್ತೀವಿ. ಹೌದು ಯಾವತ್ತೂ ಚೀರ್ ಅಪ್ ಮಾಡೋದಂತೂ ಬಿಡೋದಿಲ್ಲ. ಹೌದು, ನಿಮ್ಮ ಫೇವ್ರೆಟ್ ಟೀಮ್ IPL ಅಲ್ಲಿ ಯಾವುದು ಅಂಡ್ ಫೇವ್ರೆಟ್ ಆಟಗಾರ ಯಾವುದು ಅಂತ? ಖಂಡಿತವಾಗ್ಲೂ RCBನೇ ಹ್ಮ್ ನನ್ನ ಫೇವ್ರೆಟ್ ಟೀಮ್, ಅದ್ರ ಬಗ್ಗೆ ಡೌಟೇ ಇಲ್ಲ. ಹ್ಮ್ ಅವತ್ತಿಂದಾನು ಇವತ್ತಿಂದಾನು ಮುಂದಕ್ಕೂ ಕೂಡ RCB ಅನ್ನೋದಕ್ಕೆ ಒಂದು ಕ್ರೇಜ್ ಇದೆ. ಹ್ಮ್ ಮೊನ್ನೆ ಕೂಡ ನೋಡ್ತಿದ್ದೆ, ಹ್ಮ್ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ RCB ಗೆ ಇರೋದು ಹ್ಮ್ ಅಂತ ಹೇಳಿ. ಬಟ್ ನನಗೆ ಪರ್ಸನಲ್ ಆಗಿ ಆಸ್ ಅ ಕ್ರಿಕೆಟರ್ ನನಗೆ ಬಹಳ ಇಷ್ಟ ಆಗೋದು ಧೋನಿ ಅವರು. ಹ್ಮ್ ಸೊ ಧೋನಿ, ಎಸ್, ಅವರು ಒಬ್ರು ನನಗೆ ಬಹಳ ಇಷ್ಟ ಆಗುವಂತ ಒಂದು ಹ್ಮ್ ಕ್ರಿಕೆಟರ್. ಯಾವ ಗುಣ ಇಷ್ಟ ಧೋನಿಯಲ್ಲಿ ನಿಮ್ಗೆ? ಆ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ, ಆ ಹ್ಮ್ ಪೇಷನ್ಸ್ ಏನಿದೆ, ಹ್ಮ್ ಅದು ನನಗೆ ಬಹಳ ಇಷ್ಟ. ಆ ತಾಳ್ಮೆನ ಹ್ಮ್ ಕಳ್ಕೊಳ್ದೆ ಹ್ಮ್ ಅದಷ್ಟು ಚೆನ್ನಾಗಿರ್ತಾರೆ. ಅಂಡ್ ಸಿನಿಮಾ ಇದು ಸಾರಿ ಕ್ರಿಕೆಟ್ ಅಂತ ಬಂದಾಗ ಅದ್ರ ಬಗ್ಗೆ ಬೇರೆ ಹ್ಮ್ ಒಂದು ಲೈಫ್ ಅಂತಾನೆ ಇಟ್ಕೋತಾರೆ. ಪರ್ಸನಲ್ ಲೈಫ್ ಅಂತ ಬಂದಾಗ ಅದನ್ನೇ ಸಪರೇಟ್ ಆಗಿ ಹ್ಮ್ ಇಡ್ತಾರೆ, ಹ್ಮ್ ಹ್ಮ್ ಯಾವ್ದನ್ನು ಮಿಕ್ಸ್ ಮಾಡಲ್ಲ. ಆ ತರ ಬಹಳಷ್ಟು ಗುಣಗಳು ಅವ್ರ ಬಗ್ಗೆ ನನಗೆ ಬಹಳ ಇಷ್ಟ ಆಗುತ್ತೆ. ಓಕೆ. RCB ಕಪ್ ಹೊಡೆಯೋದಕ್ಕೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ರ? ಬಹಳ ಅವಾಗ್ಲಿಂದಾನು ವೆಯ್ಟ್ ಮಾಡ್ತಾನೆ ಇದೀವಿ. ಈ ವರ್ಷ ಹೇಗಾದ್ರೂ ಆಗಿ ಹ್ಮ್ ಗೆಲ್ಲಲೇಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಹ್ಮ್ ಯಾಕಂದ್ರೆ ಬಹಳಷ್ಟು ಜನರ ಜೊತೆ ವಾದ ವಿವಾದಗಳು ಕೂಡ ಹ್ಮ್ ನಡೆದಿದೆ. ಹ್ಮ್ ಈ ಸಲ ಕೂಡ ಬೇರೆಯವ್ರು ಗೆಲ್ತಾರೆ ಅದು ಇದು ಅಂತ ಹ್ಮ್ ಅಂತಿದ್ದಾರೆ, ಬಟ್ ನಾವು ಬಿಟ್ಕೊಡಲ್ಲ. ಹ್ಮ್ ಇಲ್ಲ, ಈ ಸಲ ಕಪ್ ನಮ್ದೇ ಅಂತಾನೆ ಹೇಳ್ತಾ ಇರೋದು. ಹ್ಮ್ ಸೊ ಹೋಪ್ಫುಲಿ ಈ ಸಲ ನಮ್ಮವ್ರು ಗೆಲ್ಲಬೇಕು ಅಂತ ಕಾಯ್ತಾ ಇದ್ದೀನಿ. ಸಾಮಾನ್ಯವಾಗಿ ನೀವು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಸಿನಿಮಾ ಮಾಡ್ತಿರೋದ್ರಿಂದ ಅಲ್ಲಿ ಒಂದಷ್ಟು ಜನ ಸಿನಿಮಾಗೂ ಕ್ರಿಕೆಟ್ಗೂ ಒಂಥರ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಡಿಸ್ಕಷನ್ಸ್ ನಡೀತಾನೆ ಇರುತ್ತೆ. ಹೌದು ಇಂಡಿಯನ್ ಕ್ರಿಕೆಟ್ ಅಂತ ಬಂದಾಗ ಎಲ್ಲರೂ ಸೇರಿ ಒಟ್ಟಿಗೆ ಚೇರ್ ಅಪ್ ಮಾಡ್ತೀವಿ. ಹೌದು ಬಟ್ IPL ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ಸ್ಟೇಟ್ ಒಂದೊಂದ್ ತರ ಆಡ್ತೀವಿ. ಹೌದು ಬಿಕಾಸ್ ಹೌದು ನಮ್ಮ ಭಾಷೆ ಆಗಿರ್ಬೋದು, ನಮ್ಮ ಸ್ಟೇಟ್ ಆಗಿರ್ಬೋದು, ಯಾವತ್ತೂ ಬಿಟ್ಕೊಡ್ಬಾರ್ದು ಅನ್ನೋದು ನಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ. ಹೌದು. ಡಿಸ್ಕಷನ್ ಬಂದಾಗ ಯಾವ ರೀತಿ ವಾದ ವಿವಾದ ಆಗುತ್ತೆ ನಿಮ್ಮ ಆರ್ಟಿಸ್ಟ್ಗಳ ಮಧ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ? ನಾನ್ ನೋಡಿರೋ ಹಾಗೆ ಈ ಸ್ಟೇಟ್ಸ್ ಮಧ್ಯ ಅಂತ ಬರಲ್ಲ. ಯಾಕಂದ್ರೆ ಅಲ್ಲಲ್ಲೇ ಎಷ್ಟೋ ಜನ, ನಾನು ಹ್ಮ್ ಹೈದರಾಬಾದ್ ಅಲ್ಲಿ ಹೋಗಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಅಲ್ಲಿ RCB ಫ್ಯಾನ್ಸ್ ಇದ್ದಾರೆ. ಹ್ಮ್ 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 ಇವಾಗ ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಜನ CSK ಫ್ಯಾನ್ಸ್ ಇದ್ದಾರೆ, ಹೌದು. ಅಥವಾ ಬೇರೆ ಇವ್ರ ಟೀಮ್ ಫ್ಯಾನ್ಸ್ ಇರ್ತಾರೆ. ಸೊ ಅಲ್ಲಲ್ಲೇ ಬಹಳಷ್ಟು ವಾದ ವಿವಾದಗಳು ನಡೀತಾ ಇರುತ್ತೆ. ಓ, ನಮ್ ಟೀಮೇ ಗೆಲ್ಲದು ಈ ಸಲ, ಹಂಗೆ ಹಿಂಗೆ ಅಂತ ಅಂತಾರೆ. ಬಟ್ ನಾವು ಎಲ್ಲೇ ಹೋದ್ರು ನಮಗೊಂದು ಸಪೋರ್ಟ್ ಇದ್ದೇ ಇರ್ತಾರೆ. ಇವಾಗ ನಾನು ಹೈದರಾಬಾದ್ ಅಲ್ಲಿ ಕುತ್ಕೊಂಡಿದ್ರು ಹ್ಮ್ RCB ಫ್ಯಾನ್ಸ್ ಅಂತ ಒಂದಷ್ಟು ಜನ ಇರ್ತಾರೆ, ಹ್ಮ್ ಕೊಹ್ಲಿ ಫ್ಯಾನ್ಸ್ ಅಂತ ಒಂದಷ್ಟು ಜನ ಇರ್ತಾರೆ. ಸೊ ಅವ್ರು RCB ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಸಣ್ಣ ಪುಟ್ಟ ಇದು ನಡೀತಾ ಇರುತ್ತೆ. ಅದು ಬಹಳ ಎಳ್ಕೊಂಡು ಹೋಗಲ್ಲ. ಓ, ನೋಡೋಣ ಈ ಸಲ ನೀವ್ ಗೆಲ್ತೀರಾ, ನಾವು ಗೆಲ್ತೀವ, ನೋಡೇ ಬಿಡೋಣ ಅನ್ಕೊಂಡು ವಾದಗಳು. ಸೊ ನೋಡೋಣ ಈ ಸಲ ಏನಾಗುತ್ತೆ. ಬೆಂಗಳೂರಲ್ಲಿ ಇದ್ಕೊಂಡು RCB ಸಪೋರ್ಟ್ ಮಾಡೋವಂತಾರಂತೂ ನಮ್ ಕನ್ನಡಿಗರ ಅಂಕಲ್ ಮಕ್ಕಳು ಅಂತ ಇಟ್ಬಿಟ್ಟವ್ರೆ. ಅದು ಬಹಳಷ್ಟು ಇದು ಬಂದ್ಬಿಟ್ಟಿದೆ, ನಿಜ ಅದು. ಬಿಕಾಸ್ ಅದೊಂದೊಂದು ಟ್ರೋಲಿಂಗ್ ನೋಡಿದಾಗ್ಲೂ ಕೂಡ ಒಂಥರ ಎಂಜಾಯ್ ಮಾಡ್ತಾನೆ ಇರ್ತಾರೆ. ಸೊ ಹೌದು ಹಾಗಾಗಿ ಹೌದು ಅದು ಇದ್ದೇ ಇರುತ್ತೆ ಎಲ್ಲಾ ಕಡೆ. ಯಾರೋ ಒಬ್ಬರಿಗೆ ಒಂದು ಪರ್ಸನಲ್ ಆಗಿ ಒಂದು ಕ್ರಿಕೆಟರ್ ಇಷ್ಟ ಅಂದಾಗ ಅವ್ರ ಟೀಮ್ನೇ ಕಂಪ್ಲೀಟ್ ಆಗಿ ಹ್ಮ್ ಸಪೋರ್ಟ್ ಮಾಡ್ತೀವಿ. ಇವಾಗ ಯಾರೋ ಒಬ್ಬರಿಗೆ ಧೋನಿ ಇಷ್ಟ ಹ್ಮ್ ಅಂದಾಗ ಅವ್ರು CSK ಫ್ಯಾನ್ಸ್ ಆಗಿರ್ತಾರೆ, ಅಥವಾ ರೋಹಿತ್ ಶರ್ಮಾ ಇಷ್ಟ ಅಂದಾಗ ಅವರು ಮುಂಬೈ ಇಂಡಿಯನ್ಸ್ ಫ್ಯಾನ್ ಆಗಿರ್ತಾರೆ. ಸೊ ಇದು ನಡೀತಾ ಇರುತ್ತೆ. ಅವರ ಒಂದು ಊರು ಅಂತ ಬಂದಾಗ ಓಕೆ, ನಮ್ಮೂರು, ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಕೂಡ ಇರ್ತಾರೆ.
ಮಿಕ್ಸ್ಡ್ ಇದು ರೆಸ್ಪಾನ್ಸಸ್ ಅವ್ರವ್ರ ಇಷ್ಟ. ಹ್ಮ್. ಸೊ ನೋಡೋಣ ಈ ಸಲ ಏನಾಗುತ್ತೆ ಅಂತ ಹೇಳಿ. ಚೇರ್ ಅಪ್ ಮಾಡ್ತಾ ಇದ್ರ, ವೈಟಿಂಗ್ ಮಾಡ್ತಿದ್ರ? ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.